ಗೈಸ್, ಓಶೋ ಹರೀಶ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಆಫೀಸ್ಗೆ ಹೊಡ್ತಾ ಇದ್ದೀವಿ. ಸೊ ನಾನು ಶರ್ಟ್ ಎತ್ಕೊಳ್ಳೋಕ್ಕೆ ಒಂದು ಹತಾಶ ಮಾಡ್ತಾಯಿದ್ದೀನಿ. ಯಾವ್ದು ಎತ್ಕೋಬೇಕು, ಯಾವ್ದು ಹಾಕೋಬೇಕು ಅನ್ನೋದೇ ನಮ್ಮದು ಬೆಳಗ್ಗೆ 10 ನಿಮಿಷ ಡಿಸ್ಕಷನ್ ಆಗುತ್ತೆ ನನಗೆ. 10 ನಿಮಿಷ ಬೇಕು ನಿನಗೆ. ನಾನು ಹೇಳಿದಾಗ ಯಾವುದು ಹಾಕೊಳ್ಳಲ್ಲ. ಯಾವ್ದು ಹಾಕೋಬೇಕು ಅಂತಾನೆ ಗೊತ್ತಾಗಲ್ಲ ಗೈಸ್. ಎಲ್ಲ ಐತೆ, ಬಟ್ ಯಾವ್ದು ಎತ್ಕೋಬೇಕು ಅನ್ನೋದು ಡೌಟ್ ಬರುತ್ತೆ. ಬಟ್ಟೆನೆ ತಗೊಳಲ್ಲ ಅಂತ ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ಯಾ? ಇಷ್ಟೊಂದು ಇಟ್ಕೊಂಡು ಏನು ಗೊತ್ತು? ದಿಸ್ ಈಸ್ ಮೈ ಕಲೆಕ್ಷನ್ಸ್. ಇಲ್ಲೇ 2 ಇದೆ, ಇಲ್ಲಿ 2 ಬ್ಯಾಗ್ ಇದೆ. ಯಾವ್ದೋ ಒಂದು ಎತ್ಕೊಳ್ಳಲ್ಲ ಶರ್ಟ್. ನನ್ಗೆ ಗೊತ್ತಾಗ್ತಾ ಇಲ್ಲ ಇವಾಗ ಯಾವ್ದು ಹಾಕೋಬೇಕು ಅಂತ. ಅಯ್ಯೋ ಅದು ಬೇಡ, ಮೊನ್ನೆ ಹಾಕೊಂಡಿದ್ದೀನಿ. ಅದು ಬೇಡ, ಅದು ಟೈಟ್ ಇದೆ. ಮತ್ತೆ ಎಲ್ಲ ನಂಗೆ ಐತ್. ನಾನೇನ್ ಮಾಡಿ ಮೇಲೆ ಮೇಲೆ ಇದ್ರಲ್ಲೇ ಎತ್ಕೊಡು. ಇದ್ರಲ್ಲಿ ಏನಕ್ಕೆ ಇದು? ಅದು ಬೇಡ, ಹಾಫ್ ಶರ್ಟ್ ಎತ್ಕೊಡು. ಇದಾ? ಬೇಡ, ಹಾಫ್ ಶರ್ಟ್ ಅಂದ್ರೆ ಇದೆ ಇದೆ ಎತ್ಕೋ. ರೆಡ್ ಕಲರ್, ರೆಡ್ ಇದಾ? ಏನಕ್ಕೆ? ಅಲ್ಲಿ ಏನ್ ಮಾಡಕ್ ಹೋಗ್ತಿದ್ಯಾ? ಏನು ಇಲ್ಲ, ಅದ್ ಮನೆಗೆ ಹಾಕೊಳತ್ತಾನೆ. ಮನೆಗೆ ಹಾಕೊಳೋದೇ ಇಷ್ಟ ಚೆನ್ನಾಗಿರೋದು. ಮಗ್ನೆ ನೋಡಿ ಗೈಸ್, ಅಣ್ಣ ಹೋಗಲ್ಲ ಅಂತ ಕೂತಿದ್ದಾನೆ ಮನೆಗೆ, ಆಫೀಸ್ಗೆ. ಏನು ಮಾಡೋದು? ಸೊ ಅಯ್ಯಯ್ಯೋ ಸಾರಿ, ಸ್ಕೂಲ್ಗೆ ಹೋಗಲ್ಲ ಅಂತವನೆ. 1 ವಾರ ಆಯಿತು, ಇನ್ನೂ ಸೆಟ್ ಆಗಿಲ್ಲ ಅಣ್ಣಂಗೆ. ಇವತ್ತು ಗಾಯನವ್ರದ್ದು ಹಾಕ್ಬೇಕು, ಫ್ರೂಟ್ಸ್ ವೆಜಿಟೇಬಲ್ಸು. ಮತ್ತೆ ಇದಿದೆ ಮ್ಯಾಂಗೋ. ಮ್ಯಾಂಗೋ ಹಾಕ್ಲಾ? ಟಿಫನ್ಗೆ? ಹಾಂ ಮ್ಯಾಂಗೋ. ಸರಿ ರೆಡಿ ಮಗನೆ. ಇಡೀ ಅಳ್ಬಾರ್ದು. ಕರ್ಚೀಫ್ ಎಲ್ಲಿ? ಎತ್ಕೋ ಕರ್ಚೀಫು. ಎಲ್ಲಿ ಕರ್ಚೀಫು? ಕಿಂದ ಗುಡ್ ಮಾರ್ನಿಂಗ್ ಮಾಡು. ಸರ್ ಬಾಯ್ ಬಾಯ್ ಗೈಸ್. ಮಕ್ಕಳನ್ನ ಸ್ಕೂಲ್ಗೆ ಬಿಡೋದು ಬಿಡ ಎಷ್ಟು ತೆಗಿತೆ ಕಷ್ಟ ಮತ್ತು ಎಮೋಷ್ನಲ್. ಅಳ್ತಾರೆ. ಅಳ್ತಾರೆ. ಹಾಲು ಎತ್ಕೊಂಬಿಡು. ಸರಿ ಗೈಸ್, ಆಫೀಸಲ್ಲಿ ಸಿಗೋಣ. ಗೈಸ್ ಮತ್ತೆ ಇನ್ನೊಂದು, ಇವತ್ತು ಆ್ಯಕ್ಚುಲಿ ನಾನು ಇವತ್ತಿಂದ ಶುಗರ್ ಡಯಟ್ ಮಾಡ್ತಾಯಿದ್ದೀನಿ. ಶುಗರ್ ಡಯಟ್ ಅಂದರೆ ಏನೇ ಊಟ ತಿಂದ್ರೂ, ಫುಡ್ಸ್ ತಿಂದ್ರೂ ಶುಗರ್ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಎಷ್ಟು ದಿವಸ ಮಾಡ್ಬೋದು, ಆಗುತ್ತೆ ಅನ್ನೋದನ್ನು ಇವತ್ತಿಂದ ಮಾಡ್ತಿದ್ದೀನಿ. ಬನ್ನಿ, ನಾನು ಆಫೀಸ್ಗೆ ಹೋಗ್ತಾ ಇರೋದು. ಬಾಯ್ ಸರಿ ಎತ್ಕೊಳ. ಹೋಗೋರ್ಗು ಬಿಡಮ್ಮ. ಬಾ. ಚಾಕಿ ನಾನು ಕೊಡ್ತೀನಿ ಕೂಡ. ತಗೋ. ಬಾಯ್ ಚಿನಿ. ಇಲ್ಲೇತ್ಯಾ? ಆಫೀಸ್ಗೆ ಹೋಗ್ಬತ್ತೀನಿ. ಹಾಂ ಹುಷಾರು. ಬಾಯ್. ಅಯ್ಯೋ ಓಪನ್ ಮಾಡಿಕೊಡು. ಬಾಯ್. ಬಾಯ್ ಮಾಡು. ಆಯ್ತಾಯ್ತು, ಓಪನ್ ಮಾಡಿಕೊಡುತ್ತೆ. ಸರಿ ಮಗನೆ, ಬಾಯ್ ಮಾಡ್ಬಿಡು. ಬಾಯ್.
ನಾನು ನೋಡಲೇ ಇಲ್ಲ. ನಾನು ಅವಾಗ ಹೇಳಿದೆ ಅದು ಹೊಸ ಮಾಡಲ್ಲ. ಚೆನ್ನಾಗಿದೆಯಾ? ಟಿ ವಿ ನೋವು ಬರಲ್ಲ ತಾನೇ? ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಬೇರೆದು ಕೊಡಿ. ಹಾಂ, ಗೈಸ್ ಅತ್ತೆ ಮನೆಗೆ ಬಂದಿದ್ದೀನಿ. ಪಾಂಡ ಲೀಲು ನನ್ನ ಮಗಳು. ಮೂತಿಗಳು ನೋಡಿ ಹೆಂಗವೆ, ಮೂತಿಗಳು ನೋಡಿ ಹೆಂಗವೆ. ನನ್ನ ಬಂಗಾರ ಇದು. ಇರೋ ಇರೋ ಇರೋ, ಆಯ್ತು ಬಾ, ಇರೋ ಇರೋ. ಏನಮ್ಮ ಓನು ಪುಂಡಿ ಪುಂಡಿ ನನ್ನ ಮಗನೇ, ನನ್ನ ಬಂಗಾರ ಇದು. ಓನಮ್ಮ 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 ಓನು ಬಂಗಾರ. ಯಾವ್ದಿರ ಇದು? ಬೋರೆ ಇರೋ ಇರೋ ನೋಡೋಣ. ನಡ್ರಿ. ಏನಿಲ್ಲ, ಕಾರ್ಗೆ ಬಂದಿದ್ದೆ, ಆನ್ ಮಾಡಿದ್ದೆ. ಓಕೆ, ಆನ್ ಆಯ್ತಾ? ಆನ್ ಆಗಿದೆ. ಹೊಸ ಬ್ಯಾಟ್ರಿ ತಾನೆ? ಆನ್ ಆಗಿದೆ ಮಗ್ನೆ. ಎಷ್ಟು ಬೆಳ್ಳುಳ್ಳಿ? 1/4 kg 40ಯಾ ಇದು? ಇದು ಅರ್ಧ kg. ಅಂಕಲ್ ಶುಂಠಿ ಎಷ್ಟು ಹಾಕಿ? 1/4 kg. ನಿಂಬೆಹಣ್ಣು ಮೇಡಮ್, ಬಟ್ಟೆ ನಂಬರ್ ಹಾಂ. ಇನ್ನೊಂದು ಶರ್ಟ್ ಇತ್ತು ಚಿಕ್ಕದು. ಹಾಂ, ಒಂದು ನಿಮಿಷ. ಚಿಕ್ಕ
ಹಾಂ 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 ವ್ಲಾಗ್ ಮಾಡಿ ಓಶೋ ಹರೀಶ್ ಟೈಪ್ ಮಾಡ್ತೀನಿ. ಬೈಕ್ ಇಲ್ಲ, ಫ್ಯಾಮಿಲಿ ವ್ಲಾಗ್ಸ್ ಹಾಂ ಇದೆ. ಥ್ಯಾಂಕ್ ಯು. ಹಾಂ ಆಗಿದೆ. ಯಾಕಡಕ್ಕೆ ಹೋಗೈತಂತ ಒಂದಷ್ಟಕ್ಕೆ ಮಾಡಿದ್ದಾರೆ. ಮೊನ್ನೆನೇ ಮೆಸೇಜ್ ಬಂತು ಹೋಗಲ್ಲ ಅಂತ. ಹೌದಾ? ಒಂದಷ್ಟು ಮಾಡು. ಅವಂದು ಚಡ್ಡಿ ಚೆನ್ನಾಗಿದೆಯಾ? ಸಾಕು. ಹಾಂ, ಇದು ಅಮ್ಮದು. ನೀನು ಶುಂಠಿ ಬೆಳ್ಳಿ ಹೇಳಿ ತಾನೇ ಕೇಳಿದ. ಗೈಸ್ ಮನೆಗೆ ಬಂದೆ ಆಫೀಸಿಂದ. ಸೊ ಈಗ ನಾನು ಗಾಯನು ಚಿನಿ ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಇವತ್ತಿಂದ ನಾನು ಜಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ. ಸಾಕು ಸಾಕು ಮಾಡ್ದಲ್ಲ ಸರ್. ನೀನು ಅಮ್ಮ ಕೈ ಇಟ್ಕೋ, ಕೊಡಿಸ್ತು ಸಾಕು, ಕೊಡು ಹಾಕೊಂಡು. ನಿಮ್ಗೆ ಕಾಣಿಸ್ತಾ ನೋಡಿ. ಮಾಡೋ. ಗೈಸ್ ನನ್ನ ಮಗಳು ಓಡಕ್ಕೆ ಬಿಡ್ತಲ್ಲ ನನ್ನ ನೋಡಿ, ಅಪ್ಪ ಅಪ್ಪ ಅಂದ್ಕೊಂಡು. ಗೈಸ್ ಈ ಹುಳನ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಇವಾಗ ನೋಡ್ತಾ ಇದ್ದೀವಿ. ನಮ್ಮನೆ ಹತ್ರ ತುಂಬ ಇರೋದು ಗೈಸ್ ಇದು ಹುಳ. ಈಗ ನೋಡ್ತಾ ಇದ್ದೀವಿ. ಇದನ್ನೇನಂತ ಕರೀತಾರೆ ನಿಮ್ಮ ಭಾಷೆಯಲ್ಲಿ ಹೇಳಿ ಗೈಸ್. ಗೈಸ್ ಟೋಟಲು ಲೇಟ್ ಆಗೋಯ್ತು ಫ್ರೈಡ್ ರೈಸ್ ಮಾಡೋಷ್ಟರಲ್ಲಿ. ಸೊ ಟೋಟಲಿ ನೋಡಿ, ಫ್ರೈಡ್ ರೈಸ್ ಮಾಡಿ ಎಷ್ಟು ಉಳಿದಿದೆ ನಾವು ತಿಂತಾಯಿದ್ದೀವಿ. ಮಸ್ತಾಗಿ ಬಂದಿದೆ ಗೈಸ್. ಹೊಸದು ಓಕ್ ತೊಗೊಂಡಿದ್ವಿ, ಓಕಲ್ಲಿ ಹೊಸದು ಮಾಡಿದ್ವಿ. ಫ್ರೈಡ್ ರೈಸ್ ರೆಸಿಪೀಸು ಹೊಸದು, ಅದು ನಿಮಗೆ ಶಾರ್ಟ್ಸಲ್ಲಿ ಬರುತ್ತೆ. ಖಾಲಿ ಮಾಡಿದ್ಮೇಲೆ ನೆನಪಾಗ್ತಿದೆ ಬ್ಲಾಗ್ ಮಾಡೋಕ್ಕೆ ಅಲ್ಲಮ್ಮ ಅಲ್ಲ. ಗೈಸ್ ಊಟ ಆಯಿತು. ಸೊ ಊಟ ಆಯಿತು ಗೈಸ್. ಈಗ ನಾವು ಅದು ಈರುಳ್ಳಿ ಇದು ಮಾಡಿದ್ವಲ್ಲ ಹೊಸ ಬಾಣಲಿಗೆ, ಈರುಳ್ಳಿ ಫ್ರೈ ಮಾಡಿದ್ವಿ. ಅದು ಕಲರ್ ಹೋಗಬೇಕು ಅಂತ, ಬ್ಲ್ಯಾಕ್ ಕಲರು. ಅದೇನಾಗ್ಬಿಟ್ಟಿದೆ, ತುಂಬ ಒಂಥರ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿದೆ ಫುಲ್ಲು ಮಾಡಿರೋದಕ್ಕೆ ನೋಡಿ. ಮತ್ತು ಇಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋಣ. ಗೌತಮಿಗೆ ಪಾಪ ಕತ್ನೋತೈತಂದರೆ ಅವರೇ ಮಾಡೋದು. ನಾನು ಇವತ್ತು ಅವ್ರು ಕತ್ನೋತೈತೆ ಅಂತ ನಾನು ಮಾಡ್ತಾಯಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನೇ ಮಾಡಲ್ಲ, ಅವರೇ ಗೌತಮಿನೇ ಮಾಡೋದು. ಆ್ಯಕ್ಚುಲಿ ಅವ್ರು ಕತ್ನೋತೈತೆ ಅನ್ನೋದು ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ. ಪ್ರತಿದಿನವೂ ಅವರೇ ಮಾಡೋದು. ಯಾವಾಗ ಮಾಡ್ತಿರ್ತೀನಿ, ಆವಾಗ ಬ್ಲಾಗ್ಗೋಸ್ಕರ ಅಂತ ಮಾಡಲ್ಲ. ಆವಾಗೇ ನನ್ನ ಟೈಮ್ ಬರುತ್ತೆ. ನಾನೇನು ಮಾಡೋದು, ಬ್ಲಾಗ್ ಮಾಡೋ ಟೈಮ್ಗೆ ನಂದು ಸರ್ದಿ ಬರುತ್ತೆ. ಸೊ ಅದರಿಂದ ನಾನು
ನನ್ನ ಬ್ಲಾಗಲ್ಲಿ ನನ್ನ ಪಾತ್ರೆ ತೊಳೆದು ಬರುತ್ತೆ. ಆಮೇಲೆ ನಾನು ಅವ್ರದ್ದು ತೊಳೆಯೋದನ್ನು ತೋರಿಸೋದಿಲ್ಲಲ್ಲ, ಅದಕ್ಕೆ ನಿಮಗೆ ನಾನು ತೊಳೆಯೋದು ಮಾತ್ರ ಗೊತ್ತಾಗುತ್ತೆ. ಓಕೆ, ಈಗ ಹಂಗೆ ಇದೆಲ್ಲ ಚೇಂಜ್ ಮಾಡಬೇಕು. ಸೊ ಗಾಯನ್ ಊಟ ಮಾಡಿಲ್ಲ, ಮಲ್ಕೊಬಿಟ್ಟಿದ್ದಾನೆ ಪಾಪ. ಅವ್ನು ಮಲ್ಕೊಂಡೆ, ಅಮ್ಮ ಸ್ಕೂಲ್ಗೆ ಹೋಗಲ್ಲ ಅಂತಾನೆ. ಇವಳು ಎದ್ದವಳೆ, ಆದರೆ ಊಟ ಮಾಡಲ್ವಂತೆ. ಸರಿ ಗೈಸ್, ಆಯಿತು. ಈ ಬ್ಲಾಗು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಗುಡ್ ನೈಟ್.